ಯೋಬ 42:6 ಯೋಬ ಮಾಡಿದಂಥ ಸಂಗತಿ, ಆತನನ್ನು ಎಲ್ಲ ಕೈ ಬಿಟ್ಟರು. ಅಪ್ಪ ನೀನು ನನ್ನನ್ನು ಕೈ ಬಿಟ್ಟಿಲ್ಲ ಎಂಬುದ ದೇವರೊಂದಿಗೆ ಜೋಡಾಕಿ ದೇವರ ಮಹಾಕೃಪೆಗೆ ಮತ್ತೆ ಸಾಗಿದ. ಇದು ನಮ್ಮಲ್ಲೂ ದೇವರು ಮಾಡುವಂಥ ಒಂದು ವಿಧಾನ. ಯಾಕಂದರೆ ದೇವ್ರ ಮಂತ್ರಾಳನ್ನು ಪರೀಕ್ಷಿಸುವಾಗ ಸೈತಾನನನ್ನು ಸ್ವಲ್ಪ ಸಮಯ ಬಿಡ್ತಾರೆ. ಶಿಲುಬೆಯಲ್ಲಿ ಯೇಸು ಸ್ವಾಮಿಯನ್ನು ದೇವರು ಪರೀಕ್ಷಿಸುವಾಗ 40 ದಿವಸ ಉಪವಾಸ ಆದ ತಕ್ಷಣ ಸೈತಾನ ಹತ್ರ ಬಂದು ಹಸುವಿನಲ್ಲಿ ಯೇಸು ಸ್ವಾಮಿಯನ್ನು ಕೆಣಕಿದ. ನೀನು ದೇವಕುಮಾರನಾಗಿದ್ರೆ ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ತಿನ್ನು. ದೇವರ ವಾಕ್ಯ ಹೇಳುತ್ತದಲ್ಲ, ತಿನ್ನು ಅನ್ನುವಾಗ ಅದೇ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತಿದೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯ ಬದುಕಲ್ಲ, ದೇವರ ಮಾತಿನಿಂದ ಬರುವ ಪ್ರತಿ ವಾಕ್ಯಕ್ಕೆ ಬದುಕುತ್ತಾನೆ. ಅದನ್ನು ಹೇಳುವಾಗ ಸೈತಾನನು ಸ್ವಲ್ಪ ಮಟ್ಟಿಗೆ ಅಲ್ಲಾಡಿದ. ಇನ್ನೊಂದು ರೀತಿಯಲ್ಲಿ ಜಿಗ್ಸಾಗಿ ಬರೋಣ ಎಂಬುದಾಗಿ ಪ್ಲಾನ್ ಮಾಡಿಕೊಂಡು, ಹೌದು ದೇವದೂತರು ನಿನ್ನನ್ನು ಬಂದು ಹಿಡಿದುಕೊಳ್ತಾರೆ, ಈ ಶಿಖರದಿಂದ ಧುಮುಕು. ಕರ್ತನನ್ನು ಪರೀಕ್ಷಿಸಬಾರ್ದೆಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರ್ತಿದೆ. ಅದು ದೈವೋಕ್ತಿ. ನಿನ್ನ ಮಾತಿಗೆ ಬೆಲೆ ಕೊಡಲ್ಲ, ದೇವರ ಮಾತಿಗೆ ಬೆಲೆ ಕೊಡುತ್ತೇನೆ ಎಂಬುದಾಗಿ ಸೈತಾನನನ್ನು ಯೇಸು ಸ್ವಾಮಿ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಗಂಭೀರವಾಗಿ, ದೀರ್ಘಶಾಂತನಾಗಿ, ತಾಳ್ಮೆಗೆಡದೆ, ಭಯಭಕ್ತಿಯಿಂದ, ದೇವರ ಮೇಲಿನ ಪ್ರೀತಿಯಿಂದ. ಮತ್ತೆ ಮೂರನೇದಾಗಿ ಆ ಪ್ರಬಂಧ, ಸಕಲ ಸೌಭಾಗ್ಯವನ್ನು ಕೊಡ್ತೀನಿ, ಜಸ್ಟ್ ನನಗೆ ನಮಸ್ಕಾರ ಹೊಡಿ. ಆತನಿಗೆ ಗೊತ್ತಿತ್ತು ನಮಸ್ಕಾರ ಹೊಡೆದ್ರೆ ನಾನೇ ದೇವರಾಗ್ತೀನಿ ಎಂಬುದಾಗಿ. ಆದರೆ ನಮ್ಮ ಕರ್ತನಾದಂಥ ಯೇಸು, ಸೃಷ್ಟಿಯನ್ನು ಉಂಟು ಮಾಡಿದಂಥ ಸರ್ವೇಶ್ವರನ ಏಕೈಕ ಪುತ್ರ, ಅದಕ್ಕೆ ಅವರಿಗೆ ಕರ್ತ ಎನ್ನುವಂಥ ಹೆಸರು ಬಂತು, ಕರ್ತನಾದ ಯೇಸು ಎನ್ನುವಂಥ ಹೆಸರು ಬಂತು. ಆ ಕರ್ತನಿಗೆ ಸಕಲವೂ ತಿಳಿದಿದೆ. ಯಾರು ನನ್ನನ್ನು ಪರೀಕ್ಷಿಸ್ತಾರೆ, ಯಾರು ಯಾವ ರೀತಿಯಲ್ಲಿ ನನ್ನನ್ನು ಮೋಸಕ್ಕೆ ಬಲೆಗೆ ಸಿಕ್ಕಿಸ್ತಾರೆ ಎನ್ನುವ ಸಕಲ ಜ್ಞಾನವನ್ನು ಹೊಂದಿದಂಥ ಕರ್ತನಾದ ಯೇಸು ಹೇಳಿದಂಥ ಮಾತು, ಕರ್ತನೊಬ್ಬನಿಗೆ ಅಡ್ಡ ಬಿದ್ದು ಆರಾಧಿಸಬೇಕೆಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿದೆ. ಕರ್ತನೊಬ್ಬನಿಗೆ ಅಡ್ಡ ಬಿದ್ದು ಆರಾಧಿಸಲು ಹೊರತು ನಿನಗೆಲ್ಲ ಸೈತಾನನಿಂದ ತೊಲಗಿ ಹೋಗು. ಯೇಸು ಸ್ವಾಮಿ ಗದರಿಸಿ ತೊಲಗಿ ಹೋಗುವ ಓಡಿ ಹೋದ. ಹಾಗೆ ನಮ್ಮ ಜೀವಿತದಲ್ಲೂ ಶೋಧನೆಗಳು ಮತ್ತು ಅಂತರಾಳವನ್ನು ಪರೀಕ್ಷಿಸುವಂತ ಪರಿಸ್ಥಿತಿಗಳು ಬರುತ್ತೆ. ಅಬ್ರಾಹ್ಮಣನು ದೇವರು ಪರೀಕ್ಷಿಸುವಾಗ 100 ವರ್ಷದಲ್ಲಿ ಮಗನನ್ನು ಕೊಟ್ಟಂತ ದೇವರು ಈಗ ಈ ಮಗನನ್ನು ಕೇಳುತ್ತಿದ್ದಾರೆ ಅಂದ್ರೆ ನಾನು ದೇವರಿಗೆ ಸಮರ್ಪಿಸಲೇಬೇಕೆಂಬುದಾಗಿ ನಂಬಿಕೆಯಿಂದ ಸಮರ್ಪಿಸಿದ. ದೇವರೊಂದು ಕುರಿಮರಿಯನ್ನು ಎಬ್ಬಿಸಿ ಆ ಮಗುವನ್ನು ಮತ್ತೆ ತಿರುಗಿ ಸಾಕನನ್ನು ಅಬ್ರಾಹ್ಮನಿಗೆ ಕೊಟ್ಟರು. ಅಬ್ರಾಹ್ಮನ ನಂಬಿಕೆ ಅಂತದ್ದು. ನಮ್ಮ ನಂಬಿಕೆಯನ್ನು ಹಂಗಿರಬೇಕು. ಅಂತರಂಗವನ್ನು ಪರೀಕ್ಷಿಸುವಾಗ ಅಬ್ರಾಹ್ಮನಾಗೆ, ಯೇಸು ಸ್ವಾಮಿಯಾಗೆ, ಅನೇಕ ಸತ್ಯವೇದದ ಭಕ್ತರಾಗೆ ನಾವು ಗಟ್ಟಿಯಾಗಿ ದೈವೋಕ್ತಿಯನ್ನೇ ನಿಂತು ಸ್ಥಿರವಾಗಿ ಭದ್ರವಾಗಿ ಬಂಡೆಯಂತೆ ಸಾಗುವಾಗ ದೈವ ಅಂಶ ಸಕಲವು ನಮ್ಮದಾಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಪರಲೋಕದ ಸೌಭಾಗ್ಯವನ್ನೇ ತ್ಯಜಿಸಿ ಆ ಸೌಭಾಗ್ಯವನ್ನು ನಮಗೆ ಕೊಡೋದಕ್ಕೋಸ್ಕರ ತಾನು ನಮಗೋಸ್ಕರ ಬಡವರಾದರು, ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ನಮಗೋಸ್ಕರ ಮಹಿಮೆಯ ಪದವಿಯನ್ನೇ ತ್ಯಜಿಸಿ ನಮ್ಮ ಪಾಪ ದ್ರೋಹಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ತನ್ನನ್ನು ನಮಗೋಸ್ಕರ ತ್ಯಾಗವಾಗಿ ಸಮರ್ಪಿಸಿ ಅವರ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಪಾವನ ಮಾಡಿ ಪರಮಾತ್ಮನ ಸಮಕ್ಷಮದಲ್ಲಿ ನಿರ್ಭಯರಾಗಿ, ಸ್ವತಂತ್ರರಾಗಿ, ನೀತಿವಂತರನ್ನಾಗಿ, ಹಾಗೆ ಆತನ ಮಕ್ಕಳನ್ನಾಗಿ ಮಾಡಿದ್ರು. ಇದು ಅದ್ಭುತವಾದ ಸತ್ಯ ಮರ್ಮ. ಇದನ್ನು ತಿಳ್ಕೊಂಡವನು, ಇದನ್ನು ಗ್ರಹಿಕೆಗೆ ತಂದವನು ಭಾಗ್ಯವಂತ, ಪರಲೋಕದ ಸ್ವಾಸ್ಥ್ಯ ಆಸ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹೀಗೆ ಆಡಿತನ್ನು ತಿರಸ್ಕರಿಸುವ ಮೂಲಕ ಮಾನಸಾಂತರಕ್ಕೆ ಬರುವುದು ಇನ್ನೊಂದು ಮಾರ್ಗ. ಮತ್ತೊಂದು ಮಾರ್ಗವನ್ನು ನಾವು ನೋಡುವಾಗ ಅದು ಲೂಕ 15:18 ವಚನ. ಒಬ್ಬನಿಗೆ 2 ಮಕ್ಕಳಿದ್ರು. ಅದರಲ್ಲಿ ಕಿರಿಮಗ ತಂದೆಗೆ ನೋವು ಮಾಡಿ ಆಸ್ತಿಯನ್ನು ಕಿತ್ತುಕೊಂಡು ಹೋಗಿ ದೂರ ಹೋಗಿ ಪಟಿಂಗನಾಗಿ ಜೀವಿಸಿದ.
ಪಡ್ಕೊಂಡು ಹೋದಂತ ಎಲ್ಲ ಆಸ್ತಿಯನ್ನು ಸ್ನೇಹಿತರಿಗೆ ಕುಡಿಯುವುದಕ್ಕೆ ಕೆಟ್ಟದಕ್ಕೆ ಎಲ್ಲವನ್ನು ಮಾರಿ ಭಿಕ್ಷುಕನಾಗಿ ಹೊಟ್ಟೆಗೆ ಊಟ ಇಲ್ಲದೆ ಹಂದಿ ತಿನ್ನುವ ಕೂಳನ್ನು ತಿಂದು ಬದುಕಿದ. ಅಂಥ ಸಂದರ್ಭದಲ್ಲಿ ನನಗೆ ಈ ಸ್ಥಿತಿ ಯಾಕೆ ಬಂತು ಎಂಬುದಾಗಿ ಯೋಚಿಸುವ ಶಕ್ತಿ ಅವನಿಗೆ ಸಿಕ್ಕಿತ್ತು. ಯಾಕಂದ್ರೆ ಅವನ ತಂದೆ, ಅವನ ಅಣ್ಣ ಒಳ್ಳೆಯವರಾಗಿದ್ರು. ತಂದೆ ದುಃಖಿಸ್ತಿದ್ರು, ನನ್ನ ಮಗ ನಮ್ಮ ಕುಟುಂಬ ಬಿಟ್ಟು ಹೋದ, ದಾರಿ ತಪ್ಪಿದ, ಈತನಿಗೆ ಏನು ಮಾಡಿದೆ ಎಂಬುದಾಗಿ ದುಃಖಿಸುತ್ತಾ ಪ್ರಾರ್ಥಿಸ್ತಿದ್ರು ತಂದೆ. ಆ ಪ್ರಾರ್ಥನೆಯ ಫಲವಾಗಿ ಆ ಮಗನಿಗೆ ಅಲ್ಪ ಸ್ವಲ್ಪ ಈ ಸ್ಥಿತಿ ಬರಲಿಕ್ಕೆ ನನಗೆ ಕಾರಣ ಏನು? ನನ್ನ ಅವಿವೇಕತನದಿಂದ ನಾನು ತಂದೆಯಿಂದ ಅರ್ಧಾಂಶ ಆಸ್ತಿಯನ್ನು ಹೊಡ್ಕೊಂಡು ಬಂದು ಪ್ರತೀಕನಾಗಿ ಜೀವಿಸಿದ್ರಿಂದ ಇದನ್ನು ತಿಳ್ಕೊಂಡಂತ ನಾನು ಪಶ್ಚಾತ್ತಾಪ ಪಡಲೇಬೇಕು, ಮುರಿಯಲ್ಪಡಲೇಬೇಕು. ಮುರಿಯಲ್ಪಟ್ಟ ಸಾಲದು, ಇದನ್ನು ಯೋಚಿಸಿದ ಸಾಲದು, ಕ್ರಿಯೆಯಲ್ಲಿ ಇದನ್ನು ನಾನು ಮಾಡಿ ತಂದೆ ಬಳಿಗೆ ಹೋಗಿ ತಂದೆ ಹತ್ರ ಪಾಪವನ್ನು ಒಪ್ಪಿಕೊಂಡು ಪರಲೋಕದ ದೇವರಿಗೆ ಮೆಚ್ಚುಗೆ ಆಗಿ ಮಗನಾಗಿ ನಾನು ಜೀವಿಸಿ ಪರಿಶುದ್ಧ ಜೀವಿತವನ್ನು ಮಾಡಬೇಕೆಂಬುದಾಗಿ ಅಲ್ಪ ಸ್ವಲ್ಪ ಯೋಚಿಸಿದ. ಯೋಚಿಸುವಾಗಲೇ ದೇವರ ಭಾಗ ಈತನ ಹತ್ರ ಬಂತು. ದೇವರ ಭಾಗ ಮನುಷ್ಯನ ಭಾಗ ಮಿಶ್ರವಾಗುವಾಗ ಮಾತ್ರ ಮಾನಸಾಂತರಕ್ಕೆ ಮಾರ್ಗ. ದೇವರ ಭಾಗ ಈತನ ಹತ್ರ ಬರುವಾಗ, ಈತನು ಪಶ್ಚಾತ್ತಾಪ ಪಡುವಾಗ, ಮುರಿಯಲ್ಪಡುವಾಗ, ಭಯ ಪಡುವಾಗ, ದೇವರ ಭಾಗನೂ ಈತನ ಹತ್ರ ಬರುವಾಗ ಅಲ್ಲೇ ಕೂತಿಲ್ಲ, ಓಡಿ ಬಂದು, ಅಪ್ಪ ನಿನ್ನ ಮುಂದೆಯೂ ಪರಲೋಕದ ದೇವರ ಮುಂದೆಯೂ ನಾನು ದೊಡ್ಡ ಪಾಪಿ, ನಿನ್ನ ಮಗನೆನಿಸಿಕೊಳ್ಳಿಕ್ಕೂ ನನ್ನಲ್ಲಿ ಯೋಗ್ಯತೆ ಇಲ್ಲ, ನಿನ್ನ ಆಳುಗಳಲ್ಲಿ ನನ್ನನ್ನು ಒಬ್ಬನಂತೆ ಸೇರಿಸು ತಂದೆಯೇ ಎಂಬುದಾಗಿ ಕೈ ಜೋಡಿಸಿಕೊಂಡು ಅಪ್ಪನಿಗೆ ಹೇಳುವಾಗ ಅಪ್ಪ ಕರುಣಿಸಿ ಕ್ಷಮಿಸಿ ಅಪ್ಪಿಕೊಂಡು ಕೊಬ್ಬಿದ ಕುರಿಯನ್ನು ಅಡಿಗೆಗೆ ಕೊಯ್ಯಿಸುವ ಮೂಲಕ ಔತಣ ಸಿದ್ಧ ಮಾಡಿ, ಕಾಲಿಗೆ ಜೋಡಿರಲಿಲ್ಲ, ಮೈಗೆ ಬಟ್ಟೆ ಇರಲಿಲ್ಲ, ಎಲ್ಲವನ್ನು ಕೊಡಿಸುವ ಮೂಲಕ ಅದ್ಭುತವಾದ ಪ್ರೀತಿಯನ್ನು ಕಳಕೊಂಡ, ತಪ್ಪಿ ಹೋದ, ದುರ್ಮಾರ್ಗದಲ್ಲಿದ್ದ, ನಷ್ಟ ಮಾಡಿದ್ರು, ತಂದೆಗೆ ಬೈದ್ರು, ತಂದೆಯ ಪ್ರೀತಿ, ಈತನ ಮಾನಸಾಂತರ ದೇವರ ಪರಿಶುದ್ಧತೆಗೆ ಮೂಲವಾಯಿತು. ಇಲ್ಲಿ ಈತನು ತನ್ನ ಒಂದು ಅಯೋಗ್ಯತೆಯನ್ನು ಗ್ರಹಿಸಿಕೊಂಡದಕ್ಕೆ ನಿಜವಾಗ್ಲೂ ಪಶ್ಚಾತ್ತಾಪದ ಮಾನಸಾಂತರ ಪಡುವಂತ ಒಂದು ಕೃಪೆ ದೇವರ ಭಾಗ ಸೇರಿ ಅಯೋಗ್ಯನಲ್ಲ ಯೋಗ್ಯನೆನ್ನುವಂತ ಮಹಾಕೃಪೆಗೆ ಬಂದ. ಅಯೋಗ್ಯತೆಯನ್ನು ನಮ್ಮದು ಅಯೋಗ್ಯತೆಯನ್ನು ಗ್ರಹಿಸುವ ಮೂಲಕ ನಾವು ಮಾನಸಾಂತರಕ್ಕೆ ಮಾರ್ಗವಾಗಿ ಮಾರ್ಪಡಬಹುದು. ಪ್ರತಿದಿನನೂ ನಮ್ಮ ಅಯೋಗ್ಯತೆ ಏನಿದೆ ಆಡಿದ್ದನ್ನು ತಿರಸ್ಕರಿಸಿ ನಾವು ಮಾನಸಾಂತರ ಪಡಬೇಕು. ಅಯೋಗ್ಯತೆಯನ್ನು ಎಣಿಸಿಕೊಳ್ಳಬೇಕು. ದೈವೋಕ್ತಿಯನ್ನು ಪಠಣ ಮಾಡ್ತಾನೆ ಇರಬೇಕು. ಆ ಅಯೋಗ್ಯತೆಯನ್ನು ಗ್ರಹಿಸುವ ಮೂಲಕ ಆ ಪಾಪಿಷ್ಟ ಮಾನಸಾಂತರ ಹೊಂದಿ ದೇವರ ಕೃಪೆಗೆ ಪಾತ್ರನಾದ. ಅದೇ ಲೂಕ 15:18 ಇನ್ನೊಂದು ಸಂಗತಿಯನ್ನು ನಾವು ನೋಡಬಹುದು. ಆ ಪಾಪಿಷ್ಟ ಮಾಡಿದ್ದು ತನ್ನ ಪಾಪವನ್ನು ಅಪ್ಪನ ಜೊತೆ ಬಾಯಿ ಬಿಟ್ಟು ಒಪ್ಪಿ, ನಿನ್ನ ಮಗನೆನಿಸಿಕೊಳ್ಳಿಕ್ಕೂ ಯೋಗ್ಯತೆ ನನ್ನಲ್ಲಿಲ್ಲ ಅಂತ ಪಾಪವನ್ನು ಒಪ್ಪಿಕೊಂಡು ತನ್ನನ್ನು ತಗ್ಗಿಸುವಾಗ, ಮುರಿಸುವಾಗ ಮಾನಸಾಂತರಕ್ಕೆ ಒಂದು ಮಾರ್ಗವಾಗಿರುತ್ತೆ. ಅಯೋಗ್ಯತೆಯನ್ನು ಗ್ರಹಿಸಿಕೊಂಡಾಗ ಮಾನಸಾಂತರಕ್ಕೆ ಮಾರ್ಗ ತೆರೆಯಲ್ಪಡುತ್ತೆ. ಹಾಗೆ ದೈವೋಕ್ತಿಯನ್ನು ಸ್ವೀಕರಿಸುವಾಗ, ಆಡಿದ್ದನ್ನು ತಿರಸ್ಕರಿಸಿ ಪಶ್ಚಾತ್ತಾಪ ಪಡುವಾಗ ಮಾನಸಾಂತರಕ್ಕೆ ಮಾರ್ಗಗಳು ಓಪನ್ ಆಗುತ್ತೆ. ಪ್ರತಿದಿನ ಮಾನಸಾಂತರಕ್ಕೆ ಮಾರ್ಗಗಳು ಓಪನ್ ಆಗುವಾಗ ಅದನ್ನು ಅನುಭವಿಸುತ್ತಾ ನಮ್ಮನ್ನು ಶುದ್ಧ ಮಾಡುತ್ತಾ ದೇವರಿಗೆ ಮೆಚ್ಚುಗೆ ಆದಂತ ಹೂಗಳಾಗಿ ಅರಳಿ ರಾಯಭಾರಿಗಳಾಗಿ ಅನೇಕರನ್ನು ನರಕದಿಂದ ತಪ್ಪಿಸುವ ಕೆಲಸ, ಸೇವೆಗೆ ನಾವು ಪ್ರಥಮ ಸ್ಥಾನ ಕೊಡಬೇಕು.
ಹೀಗೆ ಆ ಒಂದು ಕಿರಿಮಗ ಅಯೋಗ್ಯನಾಗಿ ಜೀವಿಸಿರು ಯೋಗ್ಯನಾದ ಪಾತ್ರೆಯಾದ. ಅಯೋಗ್ಯತೆಯನ್ನು ಗ್ರಹಿಸಿಕೊಂಡು ಮಾನಸಾಂತರಕ್ಕೆ ಬಂದ. ಹಾಗೆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ತಂದೆಯ ಬಳಿಯಲ್ಲಿ ತಿರುಗಿ ಮಗನೆನಿಸಿಕೊಂಡು ದೇವರ ಕೃಪೆಗೆ ಪಾತ್ರನಾದ. ಆತನು ಪಾಪವನ್ನು ಒಪ್ಪಿಕೊಂಡು ತಂದೆಯ ಪ್ರೀತಿಗೆ, ಔತಣಕ್ಕೆ, ಸಕಲ ಸೌಭಾಗ್ಯಕ್ಕೆ ಪಾತ್ರನಾಗುವಾಗ ಅಣ್ಣನಿಗೆ ಕಿರಿಕಿರಿ ಆಯಿತು, ಮತ್ಸರಾಯಿತು. ನೇರವಾಗಿ ಬಂದು ಇಷ್ಟೊತ್ತು ನಿನ್ನ ಜೊತೆ ಆಳಿನಂತೆ ದುಡಿದು ಎಲ್ಲ ರೀತಿಯಲ್ಲೂ ನಾನು ನಿನ್ನನ್ನು ಪ್ರೀತಿಸಿ ಸನ್ಮಾನಿಸಿರುವಾಗ, ನಿನ್ನ ಹಿರಿ ಮಗನಿಗೆ ಯೋಗ್ಯನಾಗಿ ನಡೆದಿರುವಾಗ, ತಪ್ಪು ಮಾಡಿದವನಿಗೆ ಔತಣ ನನಗೇನು ಇಲ್ಲ, ಇದೇನು ನಿನ್ನ ನ್ಯಾಯ ಎಂಬುದಾಗಿ ಹಿರಿ ಮಗ ಅಪ್ಪನಿಗೆ ಕೇಳುವಾಗ ಅಪ್ಪ ಹೇಳಿದಂಥ ಸಮಾಧಾನದ ಮಾತು, ಮಗನೇ ನನ್ನದೆಲ್ಲವೂ ನಿನ್ನದೇ. ಇವನು ತಪ್ಪಿ ಹೋಗಿದ್ದ, ದುಷ್ಟನಾಗಿ ಬದುಕಿದ, ಇವನನ್ನು ಸರಿಪಡಿಸಬೇಕೆಂಬುದಾಗಿ ಹಗಲೂ ರಾತ್ರಿ ಕೊರಗುತ್ತಾ ಚಿಂತೆ ಮಾಡುತ್ತಾ ದುಃಖಿಸ್ತಾ ಪ್ರಾರ್ಥಿಸಿದೆ. ಅದರ ಫಲ ಇದು. ಅವನನ್ನು ಮಾತ್ರ ತಾತ್ಸಾರ ಮಾಡೋದು ಬೇಡ. ನೀನು ಅವನ ಜೊತೆ ಇದ್ದು ಇಬ್ಬರೂ ಪ್ರೀತಿಯಿಂದ ಬಾಳ್ರಿ ಅನ್ನುವಂಥ ಆ ಮಮತೆಯ ಕರೆಯನ್ನು, ಪ್ರೀತಿಯನ್ನು ಅಪ್ಪ ಎರಡೂ ಮಕ್ಕಳಿಗೆ ತೋರ್ಪಡಿಸಿ ಇವೆಲ್ಲವೂ ನಿಮ್ಮದೇ ಎಂಬುದಾಗಿ ಕೊಟ್ಟಂಥ ಸಂದರ್ಭ ನಿಜವಾಗ್ಲೂ ಮಾನಸಾಂತರ ಹೃದಯಕ್ಕೆ ಅದ್ಭುತವಾದಂಥ ಒಂದು ಸಾಕ್ಷಿ. ಹೀಗೆ ಲೂಕ 15:18 ವಚನದಲ್ಲಿ ಆ ಕಿರಿಮಗ ಪಾಪವನ್ನು ಒಪ್ಪಿಕೊಂಡದ್ದು ಮತ್ತೆ ಅಯೋಗ್ಯತೆಯನ್ನು ಗ್ರಹಿಕೆಗೆ ತಂದು ದೇವರ ಪರಿಶುದ್ಧ ವ್ಯಕ್ತಿಯಾಗಿ ಮಾರ್ಪಟ್ಟದಕ್ಕೆ ಸದೃಶ್ಯನಾದ. ಇದು ಒಂದು ಮಾನಸಾಂತರಕ್ಕೆ ಮಾರ್ಗ ಪ್ರಿಯರಿ. ಹಾಗೆ ಪಾಪವನ್ನು ಹರಿಕೆ ಮಾಡುವಂಥದ್ದು. ದಾನಿಯೇಲ 9:3 ಓದುವಾಗ ದಾನಿಯೇಲನು ಪಾಪ ಒಪ್ಪಿಕೊಳ್ಳುವುದು ಬೇರೆ, ಒಪ್ಪಿಕೊಳ್ಳುವುದಂದ್ರೆ ಬಾಯಿ ಬಿಟ್ಟು ಪಾಪವನ್ನು ಹೇಳುವುದು. ದೇವರ ಮುಂದೆ ಇರ್ಬೋದು, ಮನುಷ್ಯರ ಮುಂದೆ ಇರ್ಬೋದು, ಅಪ್ಪನ ಮುಂದೆ ಇರ್ಬೋದು, ಸ್ನೇಹಿತರ ಮುಂದೆ ಇರ್ಬೋದು, ಗಂಡ ಹೆಂಡತಿಯರ ಅಥವಾ ಮಕ್ಕಳ ಮುಂದೆ ಪಾಪವನ್ನು ಬಾಯಿ ಬಿಟ್ಟು ಹೇಳುವಂಥದ್ದು. ಆವಾಗ ನಮಗೆ ನೆಮ್ಮದಿ, ಆವಾಗ ನಮಗೆ ಕ್ಷಮೆ, ಆವಾಗ ನಮಗೆ ಆಶೀರ್ವಾದ, ಆವಾಗ ನಾವು ಮನಸ್ಸಿನಲ್ಲಿ ಶುದ್ಧರಾಗಿ ದೇವ ಮಕ್ಕಳಾಗ್ತೇವೆ. ಅದು ಯಥಾರ್ಥತೆಯ ಲಕ್ಷಣ. ಯಥಾರ್ಥರ ಮೇಲೆ ದೇವರ ಕೃಪೆ ಕಟಾಕ್ಷ ಸದಾ ಇರುತ್ತೆ. ಇನ್ನು ಪಾಪ ಅರಿಕೆ ಮಾಡುವುದು ಬೇರೆ. ದಾನಿಯೇಲ ಪಾಪವನ್ನು ಹೇಗೆ ಅರಿಕೆ ಮಾಡಿದ ನೋಡ್ರಿ. ಉಪವಾಸ ಮಾಡಿ ಗೋಣಿ ತಟ್ಟನ್ನು ಕಟ್ಟಿಕೊಂಡು ದಾನಿಯೇಲ 9ನೇ ಅಧ್ಯಾಯದಲ್ಲಿ 3 ನೋಡುವಾಗ, ಅಪ್ಪ ನಾವು ನಮ್ಮ ಹಿರಿಯರು, ನಮ್ಮ ಪ್ರಧಾನರು, ನಮ್ಮ ರಾಜರುಗಳು, ಅರಸರುಗಳು, ಸಾಮಾನ್ಯ ಜನರು ಎಲ್ಲರೂ ಪಾಪ ಮಾಡಿ ನಿನಗೆ ದ್ರೋಹ ಮಾಡಿದ್ದೇವೆ. ನಾವು ಮಾಡಿದ ಪಾಪದ ದ್ರೋಹದ ನಿಮಿತ್ತ ಸರಿಯಾಗಿ ನಾವು ನಿನ್ನಿಂದ ಶಿಕ್ಷೆ ಹೊಂದುತ್ತಾ ಇದ್ದೇವೆ. ಇಸ್ರಾಯೇಲ್ ಎನಿಸಿಕೊಂಡಂತ ಭಕ್ತರು ಎನಿಸಿಕೊಂಡಂತ ನಾವುಗಳು ನಿನಗೆ ವಿರುದ್ಧವಾದ ಕಾರ್ಯವನ್ನೇ ಮಾಡಿದೆ ಹೊರತು ನೀನು ಮೆಚ್ಚುವಂತ ಕಾರ್ಯವನ್ನು ಮಾಡಿಲ್ಲ. ಆದ ಕಾರಣ ನಮ್ಗೆ ಶಿಕ್ಷೆ ಇದು ಪಕ್ಕ, ನೀನು ಕೊಟ್ಟದ್ದು ಸರಿಯಾಗಿದೆ. ಆದ್ರೆ ನಾನಿವತ್ತು ಎಲ್ಲರ ಪರವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಪರವಾಗಿ, ನಮ್ಮ ಪರವಾಗಿ, ಪ್ರಧಾನರ ಪರವಾಗಿ, ಹಿರಿಯರ ಪರವಾಗಿ, ಅರಸುಗಳ ಪರವಾಗಿ, ರಾಜರುಗಳ ಪರವಾಗಿ, ನನ್ನ ದೇಶದ ಪರವಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳ ಸ್ವಾಮಿ. ದಾನಿಯೇಲ 9ನೇ ಅಧ್ಯಾಯದಲ್ಲಿ ಆತನು ಕೆಲವು ಸಂಗತಿಯನ್ನು ಹೇಳ್ತಿದ್ದಾನೆ. ಅದು ಬಹಳ ಆಶ್ಚರ್ಯವಾಗಿದೆ. ದಾನಿಯೇಲ 9:19 ವಚನ ನೋಡ್ರಿ. ಸ್ವಾಮಿ ಕೇಳು, ಸ್ವಾಮಿ ಕ್ಷಮಿಸು, ಸ್ವಾಮಿ ಲಾಲಿಸು, ಕಾರ್ಯವನ್ನು ಸಾಧಿಸು, ತಡ ಮಾಡಬೇಡ. ನನ್ನ ದೇವರೇ, ನನ್ನ ಜನವು, ನನ್ನ ಪಟ್ಟಣವು ನಿನ್ನ ಹೆಸರಿನವುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕು.
ನನ್ನ ಜನರು, ನನ್ನ ಪಟ್ಟಣ ಎಲ್ಲವೂ ನಿನ್ನವರಾದ ಕಾರಣ, ಇಸ್ರಾಯೇಲ್ ವಂಶವಾದ ಕಾರಣ ನಿನ್ನ ಜನರನ್ನು ನಿನ್ನ ಹೆಸರಿಗೆ ಸರಿಯಾಗಿ ಕಾಪಾಡಿಕೊ. ಹಾಗೆ ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಆಶ್ಚುರನಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದ್ದು ಏನೆಂದರೆ, ದಾನಿಯೇಲನೇ, ನಿನಗೆ ಜ್ಞಾನ ಬೋಧನೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲೇ ದೇವರ ಅಪ್ಪಣೆಯಾಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತೀ ಪ್ರಿಯನು. ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿಕೊ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧಗಳನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥತೆಯನ್ನು ಮಾಡುವುದು, ಅತಿ ಪರಿಶುದ್ಧವಾದುದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರಿಸುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂಬುದಾಗಿ ನಿಷ್ಕರ್ಷೆಯಾಗಿದೆ. ಇದು ಗಬ್ರಿಯೇಲ್ ಎನ್ನುವ ದೂತನ ಮೂಲಕ ದಾನಿಯೇಲನಿಗೆ ದೇವರು ನುಡಿದಂಥ ದೈವೋಕ್ತಿ. ದಾನಿಯೇಲನು, ಸ್ವಾಮಿ ಸ್ವಾಮಿ, ಲಾಲಿಸು, ಕ್ಷಮಿಸು, ಕೇಳು. ನನ್ನ ಜನರು, ನಾನು, ನನ್ನ ಪಟ್ಟಣ ನಿನ್ನವರು, ನಿನ್ನ ಹೆಸರಿನ ನಿಮಿತ್ತ ನಿನಗಾಗಿ ನಾನು ಕಾಪಾಡಿಕೊ, ಕೈ ಬಿಡಬೇಡ ಅನ್ನುವಾಗ ಆತನು ಒಂದೊಂದಾಗಿ ದೇವರಿಗೆ ಅರಿಕೆ ಮಾಡಿದ, ವಿಜ್ಞಾಪಿಸಿದ, ಒಪ್ಪಿಸಿದ. ತಾನೊಬ್ಬನೇ ಗೋಣಿ ತಟ್ಟನ್ನು ಕಟ್ಟಿಕೊಂಡು ಉಪವಾಸ ಮಾಡಿ ಒಪ್ಪಿಸಿದ. ಆಗ ಗಬ್ರಿಯೇಲ ದೂತ ಬಂದು ಪಾಪವನ್ನು ಕಡೆಗಾಡಿಸುವುದು, ಧರ್ಮವನ್ನು ಸ್ಥಾಪಿಸುವುದು, ಅತಿ ಪರಿಶುದ್ಧತೆಯನ್ನು ಹೆಚ್ಚಿಸುವುದು, ಆಮೇಲೆ ಸನಾತನ ಮಾರ್ಗವನ್ನು, ಹಾಗೇ ದೇವ ಮಕ್ಕಳೆನ್ನುವಂಥ ಒಂದು ಧರ್ಮವನ್ನು, ಪರಿಸರವನ್ನು, ನನ್ನ ಪುರ ಪಟ್ಟಣವನ್ನು ಸ್ಥಾಪಿಸುವುದು ನನ್ನ ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ನಿನ್ನನ್ನು ನಾನು ಆರಿಸಿದ್ದೇನೆ. ನಿನ್ನ ಪ್ರಾರ್ಥನೆಯ ಅರಿಕೆಯ ಪ್ರಾರಂಭದಲ್ಲೇ ದೇವರಿಗೆ ನಿನ್ನ ವಿಜ್ಞಾಪನೆ ಮುಟ್ಟಿದೆ. ಹಾಗಾಗಿ ನೀನು ನನಗೆ ಪ್ರಿಯನು, ಅತಿ ಪ್ರಿಯನು. ಭಯಪಡಬೇಡ. ನಿನ್ನೆಲ್ಲ ಶುದ್ಧವಾಗಿರುವ ಆಲೋಚನೆಗಳನ್ನು ನೆರವೇರಿಸಲು 70 ವಾರಗಳು ಬೇಕು. ಇದು ದೈವ ನಿಷ್ಕರ್ಷೆ, ಒಡಂಬಡಿಕೆ ಎಂಬುದಾಗಿ ಗಬ್ರಿಯೇಲ ದೂತ ದಾನಿಯೇಲನಿಗೆ ಹೇಳುವಾಗ ದಾನಿಯೇಲ ಸಂತೋಷಪಟ್ಟು ಹರಿಕೆಯನ್ನು ನಿಲ್ಲಿಸಿ ಎಬ್ಬಿ ಸಮಾಧಾನವಾಗಿ ಊಟ ಮಾಡುತ್ತಾನೆ. ಇದನ್ನು ಗಮನಿಸುವಾಗ ನಾವು ಸಮೇತ ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಸಭೆಗೋಸ್ಕರ, ನಮ್ಮ ಸುತ್ತಮುತ್ತಲಿನ ಜನರಿಗೋಸ್ಕರ, ನಮ್ಮ ಈ ಪಟ್ಟಣ, ನಮ್ಮ ಈ ಜಿಲ್ಲೆ, ನಮ್ಮ ಈ ರಾಜ್ಯ, ನಮ್ಮ ಈ ದೇಶ, ಎಲ್ಲ ರಾಷ್ಟ್ರಗಳಿಗೆ, ಇಡೀ ವಿಶ್ವಕ್ಕೋಸ್ಕರ ಗೋಣಿ ತಟ್ಟನ್ನು ಕಟ್ಟುವ ರೀತಿಯಲ್ಲಿ ಪಶ್ಚಾತ್ತಾಪಟ್ಟುಕೊಂಡು, ಮಾನಸಾಂತರ ಪಟ್ಟುಕೊಂಡು, ಉಪವಾಸ ವ್ರತಗಳನ್ನು ಗೊತ್ತು ಮಾಡಿ, ಸ್ವಾಮಿ ಸ್ವಾಮಿ ಕೇಳು, ಲಾಲಿಸು, ನಮ್ಮ ವಿಜ್ಞಾಪನೆಗೆ ಕಿವಿ ಕೊಡು, ಕ್ಷಮಿಸು. ನಾವು ನಿನ್ನವರೇ, ನಿನ್ನನ್ನು ಅರಿತವರು. ಈ ಲೋಕಕ್ಕೆ ನಿನ್ನ ಬಗ್ಗೆ ಗೊತ್ತಿಲ್ಲ, ಸಂಶಯ ಪಡ್ತಿದ್ದಾರೆ, ತಪ್ಪಾಗಿ ಗ್ರಹಿಸ್ತಿದ್ದಾರೆ, ಜಾತಿ ಮತ ಎಂಬುದಾಗಿ ಹೇಳ್ತಿದ್ದಾರೆ. ಗೊತ್ತಿಲ್ಲದೆ ಅವರು ಮಾಡ್ತೀವಿ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ, ನಮ್ಮಂತೆ ಅವರನ್ನು ಕರುಣಿಸುವ ಮೂಲಕ, ಕ್ಷಮಿಸುವ ಮೂಲಕ ನಿನ್ನ ಮಕ್ಕಳಾಗುವ ಭಾಗ್ಯ, ಪರಲೋಕದ ಮೇಲನ ಅದ್ಭುತವಾದಂತ ಜೀವವುಳ್ಳ ಜ್ಞಾನವನ್ನು ಕೊಟ್ಟು ಅವರನ್ನು ಸತ್ಯತೆಗೆ ನಡೆಸಿ ನಮ್ಮಂತೆ ಅವರನ್ನು ನಿನ್ನ ಮಕ್ಕಳಾಗುವಂತ ಭಾಗ್ಯಕ್ಕೆ ಸಾಗಿಸು ಎನ್ನುವಂತ ಪ್ರಾರ್ಥನೆ ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ನೆರೆಹೊರೆಗೋಸ್ಕರ, ನಮ್ಮ ಸಭೆಗೋಸ್ಕರ, ಎಲ್ಲ ಭಕ್ತ ಸಭೆಗೋಸ್ಕರ ನಾವು ಪ್ರಾರ್ಥಿಸಿದ್ದೆ ಆದರೆ, ಮಾನಸಾಂತರ ಪಟ್ಟದ್ದೇ ಆದರೆ ಎಲ್ಲರನ್ನು ಪರಲೋಕಕ್ಕೆ ಸೇರಿಸುವ ಮಹಾಭಾಗ್ಯ ನಮಗೆ ಸಿಗುತ್ತೆ.
ಇದನ್ನು ದಾನಿಯೇಲ ತನ್ನ ಪಟ್ಟಣಕ್ಕೋಸ್ಕರ, ತನ್ನ ರಾಜ್ಯ ದೇಶಕ್ಕೋಸ್ಕರ ಹಗಲು ರಾತ್ರಿ ಕಾದಾಡುವಾಗ ದೇವರು, ನೀನು ಕಾದಾಡಿದ ಆರಂಭದಲ್ಲೇ ನಿನ್ನ ವಿಜ್ಞಾಪನೆ ನನಗೆ ಮುಟ್ಟಿದೆ. ನಾವುಗಳು ಇದೇ ರೀತಿಯಲ್ಲಿ ದೇವರ ಹತ್ರ ಪ್ರವರ್ತಿಸಬೇಕು ಪ್ರಿಯರೇ. ನಮ್ಮ ಜೀವಿತ ಸ್ವಾರ್ಥ ಜೀವಿತವಾಗಿರಬಾರದು. ಬರೀ ಉಣ್ಣೋದು, ತಿನ್ನೋದು, ಅಥವಾ ನಾಳೆ ನಾವೇನು ಮಾಡೋದು, ಎಷ್ಟು ಆಸ್ತಿ ಮಾಡೋದು, ಎಷ್ಟು ಸೈಟ್ ತಗೊಳ್ಳೋದು, ಎಷ್ಟು ಮನೆ ಕಟ್ಟೋದು, ಅಥವಾ ಏನೇನು ಮಾಡೋದು ಅನ್ನುವಂಥ ಚಿಂತನೆಯಲ್ಲಿ ಸ್ವಾರ್ಥ ಜೀವಿತ ಮಾಡೋದು ಬಿಟ್ಟು, ದೇವರು ಚಿತ್ತವಿದ್ರೆ ದೇವರು ಕೊಡ್ತಾರೆ. ನಾವಾಗಿ ಅದನ್ನು ಬಯಸೋದು ಬೇಡ. ಎಷ್ಟೋ ಜನರು ಸೈಟ್ ತಗೊಳ್ಳಿ ಅಂದರು, ನಾನು ಒಂದು ದಿನನೂ ಮನಸ್ಸು ಮಾಡಿಲ್ಲ. ಯಾಕಂದ್ರೆ ದೇವರು ನಮಗೆ ಕೊಟ್ಟಿದ್ದಾರೆ. ಮಿಕ್ಕಾದ ಆಶೆ ನಾವು ಬರೋದಾದ್ರೆ ಅದು ದುರಾಶೆ ಆಯ್ತು. ಅದು ನಮ್ಮಲ್ಲಿ ನಿಲ್ಲುವಂಥದ್ದಲ್ಲ. ಅದು ಒಂದು ಹಾಸ್ಪಿಟ್ಲಿಗೆ ಅಥವಾ ಇನ್ನಿತರ ಸಂಗತಿಗೆ ಹೋಗುವಂಥದ್ದು, ನಷ್ಟವಾಗುವಂಥದ್ದು. ಹಾಗೆ ಸ್ವಾರ್ಥ ರಹಿತ ಜೀವಿತ ಮಾಡಲಿಕ್ಕೆ ನಾವು ಬದುಕುವರಾಗಿರ್ಬೇಕು. ಯಾಕಂದ್ರೆ ನಾವು ದೇವ ಮಕ್ಕಳು, ಅದಕ್ಕೋಸ್ಕರ ಕರೆಯಲ್ಪಟ್ಟವರು, ಅದಕ್ಕೋಸ್ಕರ ಪ್ರತ್ಯೇಕಿಸಲ್ಪಟ್ಟವರು. ನಮ್ಮನ್ನು ಜನ ಎಷ್ಟೇ ಅವಹೇಳನ ಮಾಡಲಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜನ ಎಷ್ಟೇ ಏನೋ ಒಂದು ಕುತಂತ್ರ ಮಾಡ್ತಾರೆ ಎಂಬುದಾಗಿ ಹೇಳಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ದೇವರ ವಾಕ್ಯ ಈಗಾಗಲೇ 2 ಕೊರಿಂಥ 6 ನಾವೇನು ಓದಿದೆವು ಅದನ್ನು ಇನ್ನೊಂದ್ಸಲ ಓದೋಣ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ತಾಳ್ಮೆ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಯಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡರೂ ಮಾನ, ಅವಮಾನ, ಕೀರ್ತಿಗಳನ್ನು ಹೊಂದಿದವರೂ ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರೂ ಜನರ ದೃಷ್ಟಿಗೆ ಸತ್ಯವಂತರಾಗಿ ದೇವರ ದೃಷ್ಟಿಯಲ್ಲಿದ್ದೇವೆ. ಅಜ್ಞಾತರು ಎಣಿಸಿಕೊಂಡರೂ ದೇವರ ದೃಷ್ಟಿಯಲ್ಲಿ ವಿಜ್ಞಾತರಾಗಿದ್ದೇವೆ. ಸಾಯುವವರಾಗಿ ತೋರಿಸಿದರೂ ಬದುಕುವವರಾಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರೂ ಕೊಲ್ಲಲ್ಪಡದವರಾಗಿದ್ದೇವೆ. ದುಃಖ ಪಡುವವರಾಗಿದ್ದರೂ ಯಾವಾಗಲೂ ದೇವರ ಕೃಪೆಯಿಂದ ಸಂತೋಷ ಪಡುವವರಾಗಿದ್ದೇವೆ. ಬಡವರಾಗಿದ್ದರೂ ಅನೇಕರಿಗೆ ಜ್ಞಾನವನ್ನು ಕೊಡುವುದರ ಮೂಲಕ, ದೇವ ಮಕ್ಕಳನ್ನಾಗಿ ಮಾರ್ಪಡಿಸುವ ಮೂಲಕ ಐಶ್ವರ್ಯವನ್ನುಂಟು ಮಾಡುವ ಮಕ್ಕಳಾಗಿದ್ದೇವೆ. ಏನು ಇಲ್ಲದವರಾಗಿದ್ರೂ ಎಲ್ಲ ಇದ್ದವರಾಗಿದ್ದೇವೆ. ಹಾಗೆಯೇ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಈ ಜೋಡರಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೆ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳುತ್ತಾ, ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರಾಗಿರುವಿರಿ. ಸರ್ವಶಕ್ತನಾದಂಥ ಕರ್ತನು ಹೇಳುತ್ತಾನೆ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಕ ಕಲ್ಮಶಗಳನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಪ್ರತಿದಿನ ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ದೇವರು ನಮಗೆ ಕೊಟ್ಟಿರುವಂಥ ಅಪ್ಪಣೆಯ ಮಾತು. ಪ್ರತಿದಿನ ಪವಿತ್ರತ್ವವನ್ನು ಸಿದ್ಧಿಗೆ ತರಲಿಕ್ಕೆ ಪ್ರಯತ್ನಿಸ್ತಿದ್ದೆವು. ಪಶ್ಚಾತ್ತಾಪದಿಂದ ವಿಧದಲ್ಲಿ ಮಾರ್ಪಾಡ್ಕೊಂಡು ಹೊಂದಿದ ಮೇಲೆ ದೇವ ಮಕ್ಕಳಾಗಿ ದೇವರ ಸಾನ್ನಿಧ್ಯ, ದೇವರ ಮಂದಿರದಲ್ಲಿದ್ದು ದೇವರನ್ನೇ ಮಂದಿರದೊಳಗೆ ಸೇರಿಸಿಕೊಂಡು ಆತ್ಮದಲ್ಲಿ ದೇವರನ್ನು ಆರಾಧಿಸುತ್ತಾ ಅನೇಕರನ್ನು ಆತ್ಮದಲ್ಲಿ ಆರಾಧಿಸೋಸ್ಕರ ಜೀವವುಳ್ಳ ದೇವರ ಪರಿಚಯವನ್ನು ನಾವು ಮಾಡಿಕೊಂಡವರು ಆಗಿ ಜೀವಿಸುವಾಗ ನಮ್ಮನ್ನು ನಾವು ಪ್ರತಿದಿನ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೋಸ್ಕರ ಪ್ರಯತ್ನಿಸಬೇಕು. ನಮ್ಮ ಬಾಯಲ್ಲಿ ಸುಳ್ಳಾಗಲಿ, ವಂಚನೆಯ ಮಾತಾಗಲಿ, ಅವರಿವರನ್ನು ದ್ವೇಷಿಸುವ ಲಕ್ಷಣವಾಗಲಿ, ಮತ್ಸರವಾಗಲಿ, ತಾಳ್ಮೆ ಇಲ್ಲದ ಕೆಲಸವಾಗಲಿ, ಗುಡುಗುತ್ತಿರುವ ಅಥವಾ ದುರುಗುಟ್ಟುವ ಅಥವಾ ಅಬ್ಬರಿಸುವ ಮಾತುಗಳಾಗಲಿ, ಅಥವಾ ಸುಮ್ಮನೆ
ಮಾತಾಡುವ ಲಕ್ಷಣಗಳಾಗ್ಲಿ ನಮ್ಮಲ್ಲಿರಬಾರದು. ಅವೆಲ್ಲ ಶರೀರಾತ್ಮಕ ಲಕ್ಷಣಗಳು ಅಥವಾ ಸೈತಾನನ ಲಕ್ಷಣಗಳು. ಹರಟೆ ಹೊಡೆಯುವವರ ಜೊತೆ ಕೂತುಕೊಂಡು ಹರಟೆ ಹೊಡೆಯಬಾರದು. ಲೋಕದಿಂದ ಪ್ರತ್ಯೇಕಿಸಲ್ಪಡಬೇಕು. ದೇವ ಮಕ್ಕಳೆಲ್ಲಿದ್ದಾರ ಅವರ ಜೊತೆ ಜೋಡಾಡುತ್ತ ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡ್ತಾ ಇರಬೇಕು. ನಾವು ದೆಸೆಗೆಟ್ಟವರಲ್ಲ, ಬಡವರಾಗಿದ್ರು ಅನೇಕರನ್ನು ಐಶ್ವರ್ಯಕ್ಕೆ ಪರಲೋಕಕ್ಕೆ ನಡೆಸುವರು, ಜ್ಞಾನಕ್ಕೆ ನಡೆಸುವರು. ಈ ರೀತಿಯಲ್ಲಿ ಧರ್ಮಕ್ಕೂ ಅಧರ್ಮಕ್ಕೂ, ಕತ್ತಲಿಗೂ ಬೆಳಕಿಗೂ, ಸೈತಾನನಿಗೂ ದೇವರಿಗಿರುವ ವ್ಯತ್ಯಾಸವನ್ನು ನಾವು ಕಂಡುಕೊಂಡದ್ರಿಂದ, ನಾವು ದೇವ ಮಕ್ಕಳಾದದ್ರಿಂದ, ಪರಲೋಕದ ಸ್ವಾಸ್ಥ್ಯವಾದದ್ರಿಂದ ಪ್ರತಿ ದಿನ ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಯಾಸ ಪಡಬೇಕೆಂಬುದಾಗಿ. ಆದ್ದರಿಂದ ನಿಮ್ಮಲ್ಲಿರುವಂಥ ತ್ಯಾಗಮಯ ಜೀವಿತ, ಶುದ್ಧ ಜೀವಿತ, ದೀರ್ಘ ಶಾಂತಿ, ಪವಿತ್ರಾತ್ಮನ ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವೆಲ್ಲ ನಿಮ್ಮಲ್ಲಿರುವುದರಿಂದ ಬಹು ತಾಳ್ಮೆಯನ್ನು ತೋರ್ಪಡಿಸುತ್ತಾ ದೇವರಿಗೋಸ್ಕರ, ಇತರಿಗೋಸ್ಕರ, ದೇವರ ಋಣ ತೀರಿಸೋದಕ್ಕೋಸ್ಕರ ಜೀವಿಸಿರಿ. ಇದಕ್ಕೋಸ್ಕರ ನಾವು ಕರೆಯಲ್ಪಟ್ಟವರು.